ವೀಕ್ಷಕರೇ, ಜನರು ಕೆಲಸಕ್ಕೆ ಹೋಗಿ ವಾರವೆಲ್ಲ ದುಡಿದು ಬಸವಳಿದಿರ್ತಾರೆ. ವೀಕೆಂಡ್ ಬಂತಂದರೆ ಸಾಕು, ಮನಸ್ಸಿನ ಉಲ್ಲಾಸಕ್ಕೆ ಮುದ ಕೊಡುವ ಕಾರ್ಯಕ್ರಮಗಳನ್ನು ನೋಡೋಣ ಅಂತ ಎಲ್ಲರ ಮನಸ್ಸುಗಳು ಹಾತೊರೆಯುತ್ತಿರುತ್ತವೆ. ಹಾಗಾಗಿ ಟಿವಿಗಳಲ್ಲಿ ಬರುವ ಜನಪ್ರಿಯ ರಿಯಾಲಿಟಿ ಶೋಗಳನ್ನು ನೋಡಲು ಟಿವಿ ಮುಂದೆ ಕೂತು ಒಂದಷ್ಟು ಬಾಯಿಗೆ ರುಚಿಯಾದ ಸ್ನ್ಯಾಕ್ಸ್ ಸವಿಯುತ್ತಾ ಮನಸ್ಸಿನ ಭಾರ ಕಮ್ಮಿ ಮಾಡ್ಕೊಳ್ತಾರೆ. ಇಂತಹ ಜನಪ್ರಿಯ ಶೋಗಳಲ್ಲಿ ಒಂದಾದ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ ಮ್ಯೂಸಿಕಲ್ಸ್ ನೈಟ್ಸ್ ಈ ವಾರದ ಕೊನೆಯ ಶನಿವಾರ ಕಲ್ಪತರು ನಾಡಿಗೆ ತಮ್ಮ ಅದ್ಭುತ ತಂಡದೊಂದಿಗೆ ಆಗಮಿಸ್ತಾ ಇದ್ದಾರೆ. ಈ ತಂಡವನ್ನ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನಕ್ಕೆ ಕರೆತರ್ತಾ ಇರೋದು ಬೇರೆ ಯಾರೂ ಅಲ್ಲ, ಕಲ್ಪತರು ನಾಡಿನ ಹೆಸರಾಂತ ವಿಶ್ವಾಸ್ ಜ್ಯುವೆಲರ್ಸ್ ಮಾಲೀಕ ಎನರ್ಜೆಟಿಕ್ ಮ್ಯಾನ್ ವಿಶ್ವಾಸ್. ಹಲವಾರು ವರ್ಷದಿಂದ ಈ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲೂ ಈ ವರ್ಷ ನಾನು ಅರ್ಜುನ್ ಜನ್ಯ ಮ್ಯೂಸಿಕಲ್ ನೈಟ್ಸ್ ಅಂತ ಮಾಡ್ತಾ ಇದ್ದೀನಿ. ಇದೇ ಶನಿವಾರ 13ನೇ ತಾರೀಕು ಡಿಸೆಂಬರು. ಈವೆಂಟ್ ವಿಶೇಷ ಏನು ಸರ್? ಈವೆಂಟ್ ವಿಶೇಷ ಮೇನ್ ಅರ್ಜುನ್ ಜನ್ಯ ಮತ್ತು ಅನುಶ್ರೀ ಆ್ಯಂಕರಿಂಗ್ ಮಾಡೋ ಟೀಮ್ನ ಕರೆಸ್ತಾ ಇದ್ದೀನಿ. ಇದು ನಮ್ಮ ಗ್ರಾಹಕರಿಗೋಸ್ಕರ, ನಮ್ಮ ತುಮಕೂರು ಜನಕ್ಕೋಸ್ಕರ ನನ್ನನ್ನು ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಮೇಲೆ ತಂದಿರೋದಕ್ಕೆ ಅವ್ರಿಗೊಂದು ಧನ್ಯವಾದ, ಕೃತಜ್ಞತೆಯನ್ನು ತಿಳಿಸೋಕ್ಕೆ ಮಾಡ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಮೂಲಕ ಅವ್ರಿಗೂ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀವಿ. ಓಕೆ. ಅಲ್ಲ, ನಿಮಗೆ ವಿಶ್ವಾಸ ಅವರು ಅನೇಕರಿಗೆ ಈಗಾಗಲೇ ಇಂಪ್ರೆಸ್ ಆಗಿದ್ದಾರೆ, ಯುವಕರಿಗೂ ಸೇರಿ. ನಿಮ್ಮ ಒಂದಷ್ಟು ಸಾಧನೆಗಳು ಮತ್ತು ಜೊತೆಗೆ ಈ ಸಮಾಜಮುಖಿ ಕೆಲಸಗಳ ಬಗ್ಗೆ ನಿಮ್ಗೆ ಯಾಕೆ ಆ ಚಿಂತನೆ ಬಂತು? ಗೊತ್ತಿಲ್ಲ ಸರ್, ನನಗೆ ಏನೋ ಒಂದು ನನ್ನ ಖುಷಿಗಿಂತ ನನ್ನ ಜೊತೆಗಿರೋರು ಖುಷಿ ನೋಡಿದ್ರೆ ಖುಷಿ ಆಗುತ್ತೆ. ಇವತ್ತು ಏನಾಗುತ್ತೋ, ಯಾಕಂದರೆ ನಾನು ಒಂದು ಚಿಕ್ಕನ್ನಲ್ಲಿ ಮಾಡಿದ್ದೆ ಇವೆಲ್ಲ ಫಂಕ್ಷನ್ಸ್, ಆ ಟೈಮಲ್ಲಿ ದುಡ್ಡು ಇರ್ತಾ ಇರಲಿಲ್ಲ, ತುಂಬ ಬೇಜಾರಾಗೋದು. ಸೊ ಈಗ ಏನೋ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ನಾನು ಎಷ್ಟಾಗುತ್ತೋ ಅಷ್ಟು ದೇವ್ರ ಕಾರ್ಯ ಇರಲಿ, ಒಂದು ಸಮಾಜಮುಖಿ ಇರಲಿ, ಏನೇ ಇದ್ರೂ ಕೆಲಸಗಳು ಮಾಡ್ತಾ ಇರ್ತೀನಿ. ತುಂಬ ಆನೆಸ್ಟಾಗಿ ಮಾತು ಹೇಳ್ತಿದ್ದೀರಾ. ಚಿಕ್ಕವನಿದ್ದಾಗ ನಮಗೂ ಆ ಫೀಲ್ ಆಗೋದು ಅಂತ. ಹೌದು ಸರ್. ನಿಮ್ಮ ಬಾಲ್ಯದಲ್ಲಿ ಆ ನೆನಪುಗಳನ್ನ ಮಾಡ್ಕೊಳ್ಳೋದಾದರೆ? ಹಾಂ ಸರ್, ತುಂಬ ನಾವು ಅಲ್ಲಿ ಒಂದು ಕಟ್ಟೆ ಗಣೇಶ ಅಂತ ಇಡ್ತಾ ಇದ್ವಿ. ಮತ್ತು ನಾವು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಮಾಡಿದ್ವಿ. ತುಂಬ ಫಂಡ್ ಶಾರ್ಟೇಜ್ ಬಂದಿತ್ತು. ಬಟ್ ಆವಾಗ ಬಂದು ಟೂರ್ನಮೆಂಟ್ ಮುಗಿಸಿ ಆ ಖುಷಿ ಬರ್ತಾ ಇತ್ತಲ್ಲ, ತುಂಬ ಇದಾಗೋದು. ಬಟ್ ಅಲ್ಲಿ ಬಂದವ್ರಿಗೆ ನಾವು ಒಂದು ಊಟದ ವ್ಯವಸ್ಥೆ ಆಗಲಿ, ಒಂದು ಏನೋ ಒಂದು ವ್ಯವಸ್ಥೆ ಮಾಡಿಕೊಡ್ದಲ್ಲೇ ಇದ್ದಿದ್ದೊಂದು ಚಿಂತನೆ ಕಾಡೋದು. ಸೊ ಯಾವತ್ತೇ ಇದ್ರೂ ಒಂದು ಅನ್ನದಾನ ಮಾಡೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳೋದು, ಇಂಥವೆಲ್ಲ ಮಾಡ್ತಾನೆ ಇರ್ತೀನಿ. ಎಲ್ಲ ಈಗ ತುಮಕೂರು ನಿಮ್ಮ ಗ್ರಾಹಕರು ಮತ್ತು ತುಮಕೂರು ಜನತೆಗೆ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಾದರೆ ಎಲ್ಲಿ ಮಾಡ್ತೀರಿ? ಎಷ್ಟು ಜನ ಸೇರೋ ನಿರೀಕ್ಷೆಗಳಿದೆ ಸರ್? ಸುಮಾರು ಒಂದು 10-15 ಸಾವಿರ ಜನ ಸೇರ್ತಾರೆ ಅಂದ್ಕೊಂಡಿದ್ದೀನಿ. ಆಗಲೇ ಒಂದು VIP ಪಾಸಸ್ ಅದೇ ಒಂದು 7-8 ಸಾವಿರ 10 ಸಾವಿರ ಹೋಗಿದೆ. ಸೊ ಇನ್ನೂ ಸುಮಾರು ಜನರಲ್ ಪಾಸ್ ಅಂತ ನಾಳೆ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ ಪಾಸ್ ಮಾಡ್ತೀವಿ, ಅದೊಂದು 2,500 ಸಾವಿರ. ಸೊ ಮೇನ್ಲಿ ಇನ್ನು ಫ್ಯೂಚರ್ ಆಗ ಕಸ್ಟಮರ್ಸ್ಗೂ ಕೂಡ, ನನ್ನ ಇರೋ ಕಸ್ಟಮರ್ಸ್ ಕೂಡ ಇಷ್ಟೇ ಹೇಳೋದು, ನನ್ನನ್ನು ಬೆಳೆಸಿ ಎಲ್ಲೇ ತಪ್ಪಾದಲ್ಲಿ ಬಂದು ಹೇಳಿ ತಿದ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ನಿಮ್ಮ ವಿಶ್ವಾಸಕ್ಕೆ ವಿಶ್ವಾಸ್ ಜ್ಯುವೆಲರ್ಸ್ ಎಂದಿಗೂ ಸಿದ್ಧ. ಓಕೆ. ಪಾಸ್ಗಳದ್ದೇನು ಸರ್? ಏನಾದರೂ ಅದಕ್ಕೆ ಕಾಸ್ಟ್ ಇದೆಯಾ ಹೇಗೆ? ಇಲ್ಲ ಸರ್, ಫುಲ್ ಫ್ರೀ ಇದೆ. VIP ಪಾಸ್ ಅಂತ ಮಾಡಿದ್ದೀನಿ, ಅದು ಪರ್ಚೇಸ್ ಮಾಡೋರಿಗೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್, ಎಲ್ಲರೂ ನನಗೆ ಇಂಪಾರ್ಟೆಂಟೇ. ಕೇಳಿಸ್ಕೊಂಡ್ರಲ್ಲ ವಿಶ್ವಾಸ್ ಮಾತು. ಸರ್, ಗ್ರಾಹಕರಿಂದ ಹಣ ಪಡೆದು ನಾನೊಬ್ಬನೇ ಖುಷಿಯಾಗಿರೋದು ನನ್ನ ಆಸೆಯಲ್ಲ, ನನ್ನ ಜೊತೆ ಇರೋರು ಖುಷಿಯಾಗಿರಬೇಕು. ಆ ನಿಟ್ಟಿನಲ್ಲಿ ನನ್ನ ಕೈಲಾದ ಸಮಾಜಮುಖಿ ಸೇವೆ ಜೊತೆ ನನ್ನ ಗ್ರಾಹಕರ ಹಿತ ಕಾಯೋದು ನನ್ನ ಆದ್ಯ ಕರ್ತವ್ಯ ಎನ್ನುತ್ತಲೇ ಕಾರ್ಯಕ್ರಮದಲ್ಲಿ ಕೈಗೊಂಡಿರುವ ಪ್ರಿಕಾಷನ್ಸ್ ಬಗ್ಗೆನೂ ಮಾಹಿತಿ ಹಂಚಿಕೊಂಡ್ರು. ಕಾರ್ಯಕ್ರಮದ ಪಾಸಸ್ಸು ಸರ್, VIP ಪಾಸ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಂತ ನನಗೆ ಎಲ್ಲ ಗ್ರಾಹಕರು ವೆರಿ ಇಂಪಾರ್ಟೆಂಟೇ. ಹಾಗೆ ಈ ಪಾಸಸ್ ಫುಲ್ ಉಚಿತವಾಗಿರುತ್ತೆ. ಬರೋರಿಗೆಲ್ಲ ಫುಡ್ ಕಿಟ್ ಅಂತ ಮಾಡಿದ್ದೀನಿ. ಸ್ವಲ್ಪ ಅಲ್ಲಿ ಸ್ನ್ಯಾಕ್ಸ್ ಥರ ಅದನ್ನು ವ್ಯವಸ್ಥೆ ಮಾಡಿದ್ದೀನಿ. ನೀರಿನ ವ್ಯವಸ್ಥೆ ಇದೆ, ಜ್ಯೂಸಿನ ವ್ಯವಸ್ಥೆ ಇದೆ. ಸೊ ಏನು ಆದಷ್ಟು ಮಾಡಿದ್ದೀನಿ, ಎಲ್ಲೋ ತಪ್ಪದಲ್ಲಿ ದಯವಿಟ್ಟು ಕ್ಷಮಿಸಿ. ಅಲ್ಲ, ಅಲ್ಲಿಗೆ ಬಂದವರು ಮನರಂಜನೆ ಜೊತೆಗೆ ಉಪವಾಸವನ್ನು ಹೋಗಬಾರ್ದು. ಹೌದು, ಉಪವಾಸ ಹೋಗಬಾರ್ದು. ಹೌದು, ಯಾಕಂದರೆ ಅಲ್ಲಿಂದ ಎದ್ದೋದ್ರೆ ತಿರ್ಗಿ ಅವ್ರ ಚೇರ್ ಇನ್ನೊಬ್ರು ಕುಂತ್ಕೊಳೋದು, ಎಲ್ಲಿಲ್ದಿದ್ದು ಅವ್ರಿಗೆ ಬೇಜಾರಾಗೋದು. ಒಂದೊಂದು ಮಿನಿಟು ಕೂಡ, ಈಗ ಅರ್ಜುನ್ ಜನ್ಯ ಅಂದರೆ ಸ್ಪೆಷಲ್ಲು, ಅದೊಂದು ಮಿನಿಟ್ ಕೂಡ ಯಾರು ಮಿಸ್ ಮಾಡ್ದಲ್ಲೇ ನೋಡಬೇಕು ಅಂತಲೇ ನಾನು ಸ್ನ್ಯಾಕ್ಸ್ ಇದ್ರದ್ದೆಲ್ಲ ಮಾಡಿದ್ದೀನಿ. ಓಕೆ. ಏನು ಅದೆಷ್ಟು ಏನು ಅಂತ ಏನಿಲ್ಲ, ಎಷ್ಟಾದರೂ ಆಗ್ಬೋದು. ಹೌದು ಸರ್, ಗ್ರಾಹಕರ ಸಂತೃಪ್ತಿ ಮುಖ್ಯ. ಗ್ರಾಹಕರ ಸಂತೃಪ್ತಿ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ದೆಲ್ಲ ವ್ಯವಸ್ಥೆ ಆಗಿದೆ. ಹೌದು ಸರ್, ಹೌದು. ಎಲ್ಲಿ ಸರ್ ಜಾಗ?
ಗೌರ್ಮೆಂಟ್ ಜೂನಿಯರ್ ಕಾಲೇಜು ತುಮಕೂರು. ಓಕೆ, ಮುಂದೆನೂ ಕೂಡ ಈ ಥರದ ದೊಡ್ಡ ದೊಡ್ಡ ಈವೆಂಟ್ ಮಾಡೋಂಥ ಆಲೋಚನೆ ಇದೆ? ಹೌದು ಸರ್, ಹೀಗೆ ತುಮಕೂರು ಜನತೆದು ನನಗೆ ಸಪೋರ್ಟ್ ಇದೆ ಅಂದರೆ ನಾನು ನಿಜವಾಗ್ಲೂ ಇನ್ನೊಂದು ಒಳ್ಳೆ ಕಾನ್ಸರ್ಟ್ ಮಾಡ್ತೀನಿ. ಹೀಗೆ ನನ್ನ ಆಶೀರ್ವದಿಸಿ, ಬೆಂಬಲಿಸಿ. ಬರುವ ಕ್ರೌಡ್ ಕಂಟ್ರೋಲ್ ಮಾಡುತ್ತಲೇ ವೀಕ್ಷಕರಿಗೆ ಯಾವುದೇ ತೊಂದರೆಗಳಾಗದಿರಲಿ ಅನ್ನೋ ಕಾರಣಕ್ಕೆ VIP, VVIP ಪಾಸ್ಗಳ ಜೊತೆ ಫುಡ್ ಕಿಟ್ಸು, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲು ಸಿದ್ಧತೆ ನಡೆಸಲಾಗಿದ್ದು, ಗ್ರಾಹಕರು, ತುಮಕೂರಿನ ಜನರು ಈ ಮನರಂಜನೆಯಲ್ಲಿ ಮಸ್ತ್ ಮಜಾ ಮಾಡಲಿ. ಜೊತೆಗೆ ಮುಂಬರುವ ದಿನಗಳಲ್ಲೂ ನಮಗೆ ಶ್ರೀರಕ್ಷೆಯಾಗಿರಲಿ ಎನ್ನುವ ಸದಾಶಯ ವ್ಯಕ್ತಪಡಿಸುವ ವಿಶ್ವಾಸರಂತವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಲಿ. ದಾಸೋಹದ ನಾಡಲ್ಲಿ ಇವ್ರ ಥರ ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಕೈಗಳು ಹೆಚ್ಚಾಗಲಿ ಅನ್ನೋದು ನಮ್ಮ ಆಶಯ ಕೂಡ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.